ಬಾಗಲಕೋಟೆಯ ಮುಧೋಳದಲ್ಲಿ ಕಬ್ಬು ತುಂಬಿದ್ದಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ, ಟ್ರಾಲಿಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಕಿಡಿಗೇಡಿಗಳು. ಯಾರು ಅಂತ ಗೊತ್ತಿಲ್ಲ. ಕಬ್ಬು ತುಂಬಿದಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಕಬ್ಬು ಬೆಳೆಗಾರರ ಆಕ್ರೋಶ ಒಂದು ಕಡೆ ಆರ್ತಾ ಇಲ್ಲ, ಕಬ್ಬಿನ ಕಿಚ್ಚು ಒಂದು ಕಡೆ ಆರ್ತಾ ಇಲ್ಲ ಅಂತ ನಾವು ಮಾತಾಡ್ತಾ ಇರ್ತೀವಿ. ಲಿಟ್ರಲಿ ಅಕ್ಷರಶಃ ಕಬ್ಬಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಈಗ ಕಬ್ಬು ಬೆಳೆಗಾರರ ಆಕ್ರೋಶ ಒಂದು ಕಡೆ ತಣಿತಾ ಇರಲಿಲ್ಲ. ಅವ್ರಿಗೆ 3,500 ಕೊಡಬೇಕು ಟನ್ ಕಬ್ಬಿಗೆ ಅಂತ ಅವ್ರು ಕೇಳ್ತಾನೆ ಬರ್ತಾಯಿದ್ದು. ಇದ್ರ ಮಧ್ಯದಲ್ಲಿ ಬೆಳಗಾವಿಯ ಪ್ರತಿಭಟನೆ ತಣ್ಣಗಾದರೂ ಕೂಡ ಬಾಗಲಕೋಟೆಯ ಪ್ರತಿಭಟನೆ ತಣ್ಣಗಾಗ್ತಾ ಇರಲಿಲ್ಲ. ಈಗ ನೋಡಿ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಈ ಒಂದು ಬೆಂಕಿ ಹಚ್ಚಿರೋದೇ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, ಸಕ್ಕರೆ ಕಾರ್ಖಾನೆಗಳವರೇ ಈ ಥರ ಬೆಂಕಿ ಹಚ್ಚಿರೋದು, ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಕಬ್ಬಿನ ಕಿಚ್ಚು ಇದೀಗ ಟ್ರ್ಯಾಕ್ಟರ್ಗಳಿಗೆ ವ್ಯಾಪಿಸಿಕೊಂಡಿದೆ. ನೋಡಿ, ಒಂದು ಕ್ಯಾಮ್ರಾ ಒಂದು ಫ್ರೇಮನ್ನು ಇಟ್ಟಾಗ ಆ ಫ್ರೇಮಲ್ಲಿ ಎಷ್ಟು ಟ್ರ್ಯಾಕ್ಟರ್ಗಳು ಸಿಗಲಿಕ್ಕೆ ಸಾಧ್ಯನೋ ಅಷ್ಟು ಟ್ರ್ಯಾಕ್ಟರ್ಗಳು ಹೊತ್ತಿ ಉರಿತಾ ಇವೆ. ಇಲ್ಲಿ ಎಣಿಸ್ಕೊಂಡು ಹೋಗ್ತಾ ಇರಬಹುದು ನೀವು. 20 ಅಂತಾರೆ, 30 ಅಂತ ಹೇಳ್ತಿದ್ದಾರೆ, 50ಕ್ಕಿಂತ ಹೆಚ್ಚಿನ ಟ್ರ್ಯಾಕ್ಟರ್ಗಳು ಅಂತ ಹೇಳ್ತಿದ್ದಾರೆ. ಟ್ರ್ಯಾಕ್ಟರ್ಗಳು ಧಗಿಸ್ತಾ ಇವೆ. ಯಾವುದೇ ಒಂದು ನೆಲದಲ್ಲಿ, ಯಾವುದೇ ದೇಶದಲ್ಲಿ, ಯಾವುದೇ ರಾಜ್ಯದಲ್ಲಿ ರೈತನಿಗೆ ಹೊಸ ಎತ್ತುಗಳು ಅಂತ ಕರಿತಾ ಇದ್ದಾರೆ ಈ ಟ್ರ್ಯಾಕ್ಟರ್ಗಳನ್ನು. ಎತ್ತಿನಲ್ಲಿ ಉಳುಮೆ ಮಾಡ್ತಿದ್ನಲ್ಲ, ಎತ್ತಿನ ಗಾಡಿ, ಎತ್ತಿನ ಉಳುಮೆ, ನೇಗಿಲು, ಮರದ ನೇಗಿಲು ಎಲ್ಲ ಇತ್ತಲ್ವಾ, ಅದನ್ನು ಬದಲಾಯಿಸಿದ್ದು, ಅದಕ್ಕೆ ಪರ್ಯಾಯವಾಗಿ ಬಂದದ್ದೇ ಈ ಟ್ರ್ಯಾಕ್ಟರು. ಒಂದು ಟ್ರ್ಯಾಕ್ಟರ್ಗೆ ಬೆಂಕಿ ಬೀಳೋದು ಬೇರೆ ಅಲ್ಲ, ರೈತನ ಹೊಟ್ಟೆಗೆ ಬೆಂಕಿ ಬೀಳೋದು ಬೇರೆ ಅಲ್ಲ, ರೈತನ ಬದುಕಿಗೆ ಬೆಂಕಿ ಬೀಳೋದು ಬೇರೆ ಅಲ್ಲ ಅಂತ. ಯಾವ್ದಾದ್ರು ಎತ್ತುಗಳಿಗೆ ಬೆಂಕಿ ಹಚ್ಚಿಬಿಟ್ರೆ ಯಾರಾದರೂ ನೋಡಬಹುದೇನ್ರಿ ಆ ಘೋರವನ್ನು? ಅದೇ ಥರ ಇದೊಂಥರ ಯಂತ್ರ ರೂಪದ ಎತ್ತು ಅಷ್ಟೇ. ಇದು ಯಂತ್ರ ರೂಪ ಟ್ರ್ಯಾಕ್ಟರ್ಗಳು ಅನ್ನೋದು. ಅದು ನಿಮಗೆ ಕಳೆ ತೆಗಿಯೋಕ್ಕೂ ಅದನ್ನೇ ಬಳಸ್ಕೊಳ್ತಾರೆ, ಹೊಲ ಉಳೋದಕ್ಕೂ ಅದನ್ನೇ ಬಳಸ್ಕೊಳ್ತಾರೆ, ಕೃಷಿ ಉಪಕರಣ ಸಾಗಿಸೋಕ್ಕೂ ಅದನ್ನೇ ಬಳಸ್ಕೊಳ್ತಾರೆ, ತಮ್ಮ ಬೆಳೆಯನ್ನು ಸಾಗಿಸೋಕ್ಕೂ ಟ್ರ್ಯಾಕ್ಟರ್ನೇ ಬಳಸ್ತಾ ಇದ್ದಾರಲ್ಲ. ಇಂಥ ಟ್ರ್ಯಾಕ್ಟರ್ಗಳು ರೈತನ ಅನ್ನನಾಡಿಗಳವೆಲ್ಲವೂ ಕೂಡ, ಅನ್ನನಾಳ ಅವೆಲ್ಲವೂ ಕೂಡ. ಅಂತಹ ರೈತನ, ಈ ದೇಶದ ಜನಗಳಿಗೆ ಅನ್ನ ಕೊಡ್ತಾ ಇರತಕ್ಕಂತಹ ಈ ಒಂದು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದಿದೆ. ಅಟ್ ದ ಸೇಮ್ ಟೈಮ್ ಕಬ್ಬು ಎಲ್ಲರನ್ನ ಬಾಯಿ ಸಿಹಿ ಮಾಡುತ್ತೆ. ಕಬ್ಬು ಎಲ್ಲರ ಬಾಯಿ ಸಿಹಿ ಮಾಡುತ್ತೆ. ಅನೇಕ ಯಾವ್ದಾದ್ರು ಶುಭ ಕಾರ್ಯ ಆಯಿತು, ಏನೋ ಖುಷಿ ಆಯಿತು, ಸ್ವೀಟ್ ಇಲ್ವಾ, ಸ್ವೀಟ್ ಕೊಡಲ್ವಾ, ಟ್ರೀಟ್ ಕೊಡಲ್ವಾ ಅಂತ ಕೇಳ್ತಾರೆ. ಕಾಫಿ, ಟೀ, ಹಾಲು, ಯಾವುದಾದ್ರೂ ಸ್ವೀಟ್ ಏನಕ್ಕಾದರೂ ಸರಿ ಈ ಒಂದು ಕಬ್ಬು ಬೇಕೇ ಬೇಕು. ಇಲ್ಲ ಶುಗರ್ ರೂಪದಲ್ಲಿ, ಇಲ್ಲ ಅಂದರೆ ಜಾಗರಿ ಅಥವಾ ಬೆಲ್ಲದ ರೂಪದಲ್ಲಿ ಬೇಕೇ ಬೇಕಾಗುತ್ತೆ. ಅಂತಹ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬಾಗಲಕೋಟೆಯ ಮುಧೋಳದಲ್ಲಿ ಬೆಂಕಿ ಬಿದ್ದುಬಿಟ್ಟಿದೆ. ಸಕ್ಕರೆ ಕಾರ್ಖಾನೆಯ ಮುಂದೆ ಹಲವು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಮಹಾಲಿಂಗಪುರ ಬಳಿಯ ಸಂಗಾನಟ್ಟಿ ಕ್ರಾಸಲ್ಲಾಗಿರ್ತಕ್ಕಂಥ ಘಟನೆ ಇದು. ಸಮೀರ್ ವಾಡಿಯ ಕಾರ್ಖಾನೆಗೆ ಕಬ್ಬು ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ಗಳು. ಸಮೀರ್ ವಾಡಿಯಲ್ಲಿ ಒಂದು ಕಾರ್ಖಾನೆ ಇದೆ, ಅದಕ್ಕೆ ಕಬ್ಬನ್ನು ಈ ಟ್ರ್ಯಾಕ್ಟರ್ಗಳು ಸಾಗಿಸ್ತಾ ಇದ್ದವು. ಒಂದು ಕ್ಯಾಮ್ರಾ ಫ್ರೇಮಲ್ಲಿ ಎಷ್ಟು ಟ್ರ್ಯಾಕ್ಟರ್ಗಳು ಸಿಗಬಹುದೋ ಏಕಕಾಲಕ್ಕೆ ಅಷ್ಟು ತೋರಿಸ್ತಾ ಇದ್ದೀವಿ ನಾವು ನಿಮಗೆ. ಇನ್ನು ದೂರಕ್ಕೆ ಇನ್ನೂ ಬಹಳಷ್ಟು ಟ್ರ್ಯಾಕ್ಟರ್ಗಳಿದೆ. ಹಾಗಾಗಿ ಕೆಲವರು 50 ಅಂತಿದ್ದಾರೆ, ಕೆಲವರು 70 ಅಂತ ಇದ್ದಾರೆ. ಇರಲಿ, ಈ ಒಂದು ಫ್ರೇಮಲ್ಲಿ ನಮಗೆ 13ರಿಂದ 20 ಟ್ರ್ಯಾಕ್ಟರ್ಗಳು ಕಾಣಿಸ್ತಾ ಇದೆ. ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 14 ದಿನಗಳಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಬೆಳಗಾವಿಯಲ್ಲಿ ಜೋರಾಗಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾಗ ಸರ್ಕಾರ ಹೇಳ್ತು -11.25 ದರದ ಕಬ್ಬಿಗೆ ನಾವು 3,300 ರೂಪಾಯಿ ಕೊಟ್ಟುಬಿಡ್ತೀವಿ ಅಂತ ಹೇಳಿದ ಮೇಲೆ ಕಬ್ಬು ಬೆಳೆಗಾರರು ಖುಷಿಯಾದರು. ನೋಡಪ್ಪ, ಸರ್ಕಾರ 50 ರೂಪಾಯಿ ಕೊಡುತ್ತೆ, ಉಳಿದಿದ್ದು 3,250 ರೂಪಾಯಿಯನ್ನು ಕಬ್ಬು ಕಾರ್ಖಾನೆ ಅಥವಾ ಸಕ್ಕರೆ ಕಾರ್ಖಾನೆಗಳು ಕೊಡ್ತವೆ ಅಂತ ಹೇಳಿಬಿಟ್ರು. ಅದಕ್ಕೆ ಅನೇಕರು ಖುಷಿಯಾದರು. ಇಲ್ಲ ಇದು ಒಪ್ಪಕ್ಕಾಗಲ್ಲ, ನಮಗೆ 3,500 ಬೇಕು ಅಂತೇಳಿ ಬಾಗಲಕೋಟೆಯಲ್ಲಿ ಕಬ್ಬಿನ ಕಿಚ್ಚು ಆರಿರಲಿಲ್ಲ, ಪ್ರತಿಭಟನೆಯ ಕಿಚ್ಚು ಆರಿರಲಿಲ್ಲ. ಈಗ ಆ ಪ್ರತಿಭಟನೆಯ ಕಿಚ್ಚು ಅಕ್ಷರಶಃ ಕಬ್ಬನ್ನು, ಟ್ರ್ಯಾಕ್ಟರನ್ನು ಸುಟ್ಟು ಹಾಕ್ತಾ ಇದೆ. ಇಲ್ಲಿ ನಿನ್ನೆ ರೈತರಿಗೆ ಸ್ಪಂದಿಸ್ತಿಲ್ಲ ಸರ್ಕಾರ, ಆ ಒಂದು ಆಕ್ರೋಶ ಕೂಡ ಇತ್ತು. ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಸ್ಪಂದಿಸಿರಲಿಲ್ಲ. ನಿನ್ನೆ ರಾತ್ರಿ 11 ಗಂಟೆವರೆಗೂ ಕೂಡ ಸಂಧಾನ ಸಭೆ ನಡೀತು, ವಿಫಲವಾಯಿತು ಆ ಸಭೆ. ಇವತ್ತು ಮಾತುಕತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಬರಲೇ ಇಲ್ಲ. ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆಗೆ ಹೋಗುವಂಥ ವೇಳೆಯಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಆರಂಭದಲ್ಲಿ ಈ ಸುದ್ದಿ ಶುರುವಾಗಬೇಕಾದ್ರೆ ಒಂದು ಮಾತನ್ನು ಹೇಳ್ತಾ ಇದ್ರು, ರೈತರ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಅಂತ. ರೈತರನ್ನ TV5 ಕನ್ನಡ ಮಾತಾಡಿಸ್ತು. ಏನ್ರಿ ಈ ಥರ ಹೇಳ್ತಿದ್ದಾರಲ್ಲ ಅಂತ. ಇಲ್ಲ ಸ್ವಾಮಿ, ನಮ್ಮ ಬದುಕಿಗೆ ನಾವೇ ಯಾಕೆ ಬೆಂಕಿ ಹಾಕ್ಕೊಳಕ್ಕೆ ಹೋಗೋಣ, ಯಾರೋ ಹಚ್ಚಿಬಿಟ್ಟಿದ್ದಾರೆ, ಸಕ್ಕರೆ ಕಾರ್ಖಾನೆಯವರೇ ಹಚ್ಚಿರ್ತಕ್ಕಂಥ ಬೆಂಕಿ ಅಂತ ಹೇಳಿ ರೈತರು ಒಂದು ಕಡೆ ಮಾತಾಡಿದ್ರೆ. ರೈತರು ಏನು ಮಾತಾಡ್ತಾ ಇದ್ದಾರೆ ನೋಡಿ. ಕಾರ್ಖಾನೆಯವರ ಮಂದಿನರ್ಲಿ ಅದು ಮತ್ತೆ ಅಲ್ಲಿ 200 ಮಂದಿಕ್ಕಿಂತ ಹೆಚ್ಚಲ್ಲಿ ನಮ್ಮ ಜನರ ಇದ್ರಿಗೆ ಬಂದಾರಂದ್ರ ಮತ್ತೆ ಅವ್ರು ಕಾರ್ಖಾನೆಯವ್ರ ಮಂದಿನ ಅವರು. ಈಗ ಮುಂದೆ ಏನು ನಿಮ್ದು ಆಗ್ರಹ ಸರ್? ಈಗ ಮುಂದೆ ಏನು ಆಗ್ರಹ, ನಾವು ಬಾಕಿ ಕೇಳೋ ಸಲುವಾಗಿ ಬಂದಿದ್ವಿ. ಈ ಒಳಗೆ ಏನೇನಾಯ್ತು ಸರ್? ಒಳಗೆ ಏನಿಲ್ಲ, ಒಳಗೆ ಹೋಗೇ ಇಲ್ಲ ನಾವು.
ಆಗೇ ಇಲ್ಲ. ಬಟ್ ಈಗ ನೂರಾರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಟ್ಟಾರ ಅವರೆಲ್ಲ. ಒಳಗ್ ಟ್ರ್ಯಾಕ್ಟರ್ಗಳು ಎಷ್ಟು ಬೆಂಕಿ ಹಚ್ಚಾರೋ ಏನೋ ಅಲ್ಲಿ ಹೋಗಿಲ್ಲ ನಾವು. ನಾವು ಇಲ್ಲೇ ಇಟ್ಟು ರೋಡ್ನ್ಯಾಗ ಎಷ್ಟು ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಾರೋ ಎಷ್ಟು ಮಾಡ್ಯಾರೋ ಏನ್ ನಮಗೇನು ಗೊತ್ತಿಲ್ಲ. ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ರೈತರ ಹೆಸರನ್ನ ಕೆಡಿಸ್ಬೇಕು. ನಮ್ಮ ಹೆಸರು ಕೆಡಿಸೋ ಸಲುವಾಗಿ ಈ ರೀತಿ ಎಲ್ಲ ಮಾಡಕ್ಕೆ ಏನ್ ಆಗ್ರಹ ಮಾಡ್ತಿದ್ದೀರಿ ಸರ್ ಇದಕ್ಕೆ ಮುಂದೆ? ಏನಿಲ್ಲ. ಅದ ಜಿಲ್ಲಾಧಿಕಾರಿಯವರು ಅವರ ಅವರು ಏನೇನು ಕಾರ್ಖಾನೆಯವರ ಮಂದಿನರ್ಲಿ ಅದು ಮತ್ತೆ ಅಲ್ಲಿ 200 ಮಂದಿಕ್ಕಿಂತ ಹೆಚ್ಚಲ್ಲಿ ನಮ್ಮ ಜನರ ಇದ್ರಿಗೆ ಬಂದಾರಂದ್ರ ಮತ್ತೆ ಅವ್ರು ಕಾರ್ಖಾನೆಯವ್ರ ಮಂದಿನ ಅವರು. ಸರ್ ಈಗ ಮುಂದೆ ಎಲ್ಲಿ ಹೊಂಟ್ರಿ ಸರ್? ಈಗ ನಮ್ಮ ಎತ್ತಿ ಹೋಗ್ತೀವಿ ನಾವು ಸಂಗೊಳ್ಳಿ ಸರ್ಕಾರ ಮುಖಾಂತರ. ಸರ್ ಇಲ್ಲಿ ಏನೇನಾಯ್ತು ಸರ್? ಇಲ್ಲಿ ನಾವೆಲ್ಲ ಏನು ಹಿಂದಿನ ಬಾಕಿಗಳು ಸುತ್ತ ಮಾಡಬೇಕು, ರೇಟ್ ಚಾಲು ಮಾಡ್ಬೇಕಂತ ಮಾತಾಡಕ್ ಬಂದಿದ್ವಿ. ಅವರೆಲ್ಲ ಗುಂಡಾಗಿಗಳು ಮಂದಿನ ತರಿಸಿ ಅಲ್ಲಿ ನಮಗಿಂತ ಗಡ್ಬಡ್ ಮಾಡಿ ಆ ಟಾಟರ್ಗಳು ಬೆಂಕಿ ಹಚ್ಚೋದು, ಮಂದಿ ಕಲ್ಲು ಹಿಡಿದು ಸೈಕಲ್ ಮೋಟರ್ಗಳು ಬೆಂಕಿ ಹಚ್ಚುವಂತ ಕಾರ್ಯಕ್ರಮ ಮಾಡಿರ್ತಾರೆ. SP ಅವ್ರು ಮುಂದಿದ್ದಾಗ ಎಸ್ಪಿಯವರ ಮುಂದಿದಾರ, ಎಲ್ಲ ಐತಿ. ನಾವೆಲ್ಲ ಹೋಗ್ಬಿಟ್ಟು ಗಲಾಟೆ ಮಾಡ್ಸಾಕತ್ತಾರೋ. ಇದು ಒಳ್ಳೇದಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ನಾಡಿನ ರೈತರಿಗಿಂತ ಮೋಸ ಕೆಲಸ ಕಾರ್ಖಾನೆ ಮಾಲಕರು ಮಾಡಬಾರ್ದು. ಎಸ್ಪಿಯವ್ರು ಮುಂದಾದಾರ. ಅಂದ್ರೆ ರೈತರು ಯಾರು ಬೆಂಕಿ ಹಚ್ಚಿಲ್ಲ ಈಗ? ನಾವ್ಯಾರು ಹೋಗಿಲ್ಲ. ಅಲ್ಲಿ ಕೆಲವು ಮಂದಿ ಸೇರಿಸಿ ಗಲಾಟೆ ಮಾಡ್ಸಾಕತ್ತಾರೋ. ಇದು ಮಾಡಬಾರ್ದು. ಅಂದ್ರೆ ಕಾರ್ಖಾನೆಯವರೇ ಬೇರೆ ಸರ್ ಈಗ ಮುಂದೆ ಎಲ್ಲಿ ಹೊಂಟ್ರಿ ಸರ್? ಈಗ ನಮ್ಮ ಎತ್ತಿ ಹೋಗ್ತೀವಿ ನಾವು.